ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಂತೂ ಈ ಸ್ಟಫ್ಡ್ ಬಜ್ಜಿಗೆ ಫಿದಾಗೋದೆ ಸ್ನೇಹಿತರೆ. ಯಾಕಂದರೆ ನಾನು ಕೂಡ ಯಾವತ್ತೂ ತಿಂದಿರಲಿಲ್ಲ. ಈ ಬಜ್ಜಿನ ಮಾಡ್ಕೊಂಡು ತಿಂದಾಗಲಿಂದ ಅಂತೂ ಮತ್ತೆ ಮತ್ತೆ ತಿನ್ಬೇಕು ಅನ್ನಿಸ್ತಾ ಇದೆ. ಅಷ್ಟು ರುಚಿಯಾಗಂತೂ ಇತ್ತು. ತುಂಬ ಸೂಪರಾಗಿದೆ. ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. 4-5 ಬಜ್ಜಿ ಅಲ್ಲ, 10 ಬಜ್ಜಿ ಬೇಕಿದ್ರೂ ತಿಂದ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 300 ಗ್ರಾಮಷ್ಟು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ಒಳಗಡೆ ಬೀಜ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ತೆಗೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಆ ಮಸಾಲೆ ಏನು ಬರುತ್ತೆ, ಆಲೂಗಡ್ಡೆ ಮಸಾಲ, ಇದ್ರೊಳಗಡೆ ಅದು ನೀಟಾಗಿ ಕೂತ್ಕೋಬೇಕು. ಸ್ಟಫ್ಡ್ ಮಸಾಲನ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 3 ಆಲೂಗೆಡ್ಡೆನ ಒಂದು 5-6 ವಿಷಲ್ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಮೇಲ್ಗಡೆ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ. ಈ ರೀತಿ ಮೀಡಿಯಮ್ ಸೈಜ್ 3 ಆಲೂಗಡ್ಡೆನೇ ತೊಗೊಂಡ್ರೆ ನಿಮಗೆ ಮಿನಿಮಮ್ ಅಂತಂದ್ರೆ 10-12 ಬಜ್ಜಿಗೆ ಈ ಮಸಾಲ ರೆಡಿ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹಚ್ಚಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರಬೇಕು, ಇನ್ನೂ ಬೇಕಂತ ಅಂದರೆ ನೀವು ಪುದೀನ ಸೊಪ್ಪನ್ನು ಬೇಕಿದ್ರೆ ಸೇರಿಸ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿ 1/4 ಟೀ ಸ್ಪೂನಷ್ಟು, ಗರಂ ಮಸಾಲ 1/4 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನಾವು ಬಜ್ಜಿ ಹಿಟ್ಟಿಗೆ ಸಪ್ರೇಟಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ಈ ಮಸಾಲಾಗೆ ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಚಾಟ್ ಮಸಾಲೆ ಇದ್ದರೆ ಅದನ್ನು ಕೂಡ ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೋಬೋದು. ಚಾಟ್ ಮಸಾಲೆ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆಯಲ್ಲಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವೇನೀಗ ಬಜ್ಜಿನ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅಷ್ಟು ಬಜ್ಜಿಗಳಿಗೆ ಒಳಗಡೆಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಮಸಾಲನ ತುಂಬಬೇಕು. ಈ ರೀತಿ ಕಂಪ್ಲೀಟಾಗಿ ಈ ಬಜ್ಜಿಗೆ ಎಷ್ಟು ಮಸಾಲೆ ಹಿಡಿಯುತ್ತೆ ಎಲ್ಲ ಕಡೆಯೂ ಕೂಡ ಸ್ವಲ್ಪನೂ ಕೂಡ ಗ್ಯಾಪ್ ಇರಬಾರ್ದು. ಆ ರೀತಿಯಲ್ಲಿ ಸೇರಿಸ್ಕೋಣ. ಈಗ ಎಲ್ಲ ಬಜ್ಜಿಗೂ ಸೇರಿಸ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ಈಗ ಬಜ್ಜಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಇನ್ನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇದಕ್ಕೆ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಇದು 300 ಗ್ರಾಮಷ್ಟು ಕಡಲೆ ಹಿಟ್ಟಿದೆ. ಇದ್ರ ಜೊತೆಗೇ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಮಸಾಲನ ಕಲಿಸ್ಕೊಳ್ಳಿಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಈಗ ಬಜ್ಜಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಖಾರ ಬೇಕಿದ್ರೂ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಏಕೆಂದರೆ ಮೆಣಸಿನ್ಕಾಯಿನೆಲ್ಲ ನಾವು ಬಜ್ಜಿ ಮೆಣಸಿನ್ಕಾಯಿನಲ್ಲಿ ತೆಗೆದುಬಿಟ್ಟಿರ್ತೀವಿ, ಹಾಗಾಗಿ ಖಾರ ಇರೋದಿಲ್ಲ. ಹಾಗಾಗಿ ಮೆಣಸಿನ್ಕಾಯಿ ಪುಡಿನ ಎಷ್ಟು ಬೇಕು ನೋಡಿಕೊಂಡು, ನೀವು ಖಾರನ ಎಷ್ಟು ಹದವಾಗಿ ತಿಂತೀರ ನೋಡಿಕೊಂಡು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಬಜ್ಜಿಗೆ ಅದು ನೀಟಾಗಿ ಕೋಟಿಂಗ್ ಇಟ್ಕೋಬೇಕು. ಆ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ನೀವು ಬಜ್ಜಿನ ಸುಲಭವಾಗಿ ಎಣ್ಣೆಗೆ ಬಿಡಬೇಕು ಅಂತಂದರೆ ಈ ರೀತಿ ಗ್ಲಾಸ್ಗೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಬಜ್ಜಿ ಹಿಟ್ಟನ್ನು ಸೇರಿಸ್ಕೊಂಡು ಜಸ್ಟ್ ಇದರೊಳಗಡೆ ಆ ಮೆಣಸಿನ್ಕಾಯಿನ ಅದ್ದಿ ನೀಟಾಗಿ ಎಣ್ಣೆಯಲ್ಲಿ ಬಿಡ್ಬೋದು. ಸ್ವಲ್ಪನೂ ಕೂಡ ಮಸಾಲ ಆ ಕಡೆ ಈ ಕಡೆ ಏರುಪೇರಾಗಲ್ಲ, ನೀಟಾಗಿ ಎಲ್ಲ ಕಡೆನೂ ಕೂಡ ಕೋಟಿಂಗ್ ಇಟ್ಕೊಳ್ಳುತ್ತೆ. ಈಗ ಒಂದು ಕಡೆಗೆ ಅರ್ಧ ಲೀಟ್ರಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಬಜ್ಜಿಗಳು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಏಕೆಂದರೆ ನಾವಿಲ್ಲಿ ಕಂಪ್ಲೀಟಾಗಿ ಒಂದು ಉಂಡೆ ಮೆಣಸಿನ್ಕಾಯಿನೇ ಬಜ್ಜಿ ಹಿಟ್ಟಿಗೆ ಸೇರಿಸಿ ನಾವು ಬಿಡ್ತಾ ಇರೋದ್ರಿಂದ ನಿಮಗೆ ಜಾಸ್ತಿ ಅದು ಹಿಡಿಯೋದಿಲ್ಲ. ಬೇರೆ ಮಾಮೂಲಿ ಬಜ್ಜಿ ಮಾಡೋ ಥರ ನಾವು ಅರ್ಧ ಕಟ್ ಮಾಡ್ಕೊಂಡು ಮಾಡ್ತೀವಿ, ಹಾಗಾಗಿ ಸ್ವಲ್ಪ ದಪ್ಪನೇ ಇರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಎಳೆ ಕವನಲ್ಲಿ ಇಟ್ಕೊಂಡೇ 4-5 ನಿಮಿಷ ಚೆನ್ನಾಗಿ ಗರಿಗರಿಯಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬೆಂದು ಗೋಲ್ಡನ್ ಕಲರ್ ಬರುತ್ತಲ್ಲ, ಆವಾಗ ಬಜ್ಜಿನ ನಾವು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲ್ಗಡೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡು ಬಿಸಿ ಇರುವಾಗಲೇ ಈ ಚಳಿಗೆ ಕೊಟ್ಬಿಟ್ರೆ ನಾನು ಆಗಲೇ ಹೇಳ್ದಾಗೆ 8-10 ಬಜ್ಜಿ ಬೇಕಿದ್ರೂ ತಿಂದ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈಗ ಮಿಕ್ಕಿರ್ತಕ್ಕಂಥ ಬಜ್ಜಿನೂ ಕೂಡ ಎಣ್ಣೆಗೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಸ್ಟಫ್ಡ್ ಮಸಾಲ ಬಜ್ಜಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮರಿದೇನೆ ನೀವು ಕೂಡ ಈ ಬಜ್ಜಿ ರೆಸಿಪಿನ ಈ ಚಳಿಗಾಲದಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.